ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತಿನ ಬೆಳಗಿನ ತಿಂಡಿಗೆ ಪೂರಿ ಹಾಕಿ ಸಾಗು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇತ್ತು. ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಬ್ಬ ಶುಕ್ರವಾರ ಬರ್ತಾ ಇದೆ. ಸೊ ಹಾಗಾಗಿ ಇನ್ನು ಕ್ಲೀನ್ ಮಾಡೋದು ಜಾಸ್ತಿ ಇದೆ. ಮೊದಲನೇದಾಗಿ ಬೀರು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬೀರು ಬಟ್ಟೆ ಎಲ್ಲ ಜೋಡಿಸಿ ಹಾಗೆ ಆ ಪ್ಲೇಸಿಗೆ ನಾನು ಫಿಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಡೈಲಿ ವೇರ್ ಮಾಡೋ ಬಟ್ಟೆಗಳನ್ನ ಮಾತ್ರ ಬೀರುನಲ್ಲಿ ಇಟ್ಕೊಂಡಿರೋದಷ್ಟೇ. ನಾವು ಮೂವರದು ಡೈಲಿ ಏನು ವೇರ್ ಮಾಡ್ತೀವಿ ಅದನ್ನು ಮಾತ್ರ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿರೋದೆಲ್ಲ ಸೂಟ್ ಕೇಸಲ್ಲಿ ಇಟ್ಕೊಂಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇದು ಮೊದಲನೇ ಸ್ಟೆಪ್ ನನ್ನ ಹಸ್ಬೆಂಡ್ ಬಟ್ಟೆಗಳು, ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಇಟ್ಕೊಂಡಿದ್ದೀನಿ. ಮೇಲ್ಗಡೆದೆಲ್ಲ ನನ್ನ ಮಗಳದ್ದು ಬರುತ್ತೆ. ಹಾಗೆ ಡೈಲಿ ಶುಕ್ರವಾರ ಅಥವಾ ವಾರದ ದಿನ ಈ ಥರ ಟೈಮಲ್ಲಿ ಸೀರೆ ಉಟ್ಕೊಳ್ಳುವಂಥ ಸೀರೆಗಳನ್ನ ಇದರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ನೋಡ್ಬೋದು ಯಾವ ಥರ ಜೋಡಿಸಿದ್ದೀನಿ ಅಂತ. ಕಂಪ್ಲೀಟಾಗಿ ಎಲ್ಲ ನಂತರ ನಾನು ಹಾಸಿಗೆ ಕವರು, ದಿಮ್ಮಿನ ಕವರೆಲ್ಲ ವಾಶ್ ಮಾಡ್ಕೊಂಡಿದ್ದೆ. ಸೊ ಇದು ಹೊಸದಾಗಿ ತೊಗೊಂಬಂದಿರೋದು. ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಕೆಲವೊಂದು ಬಟ್ಟೆಗಳು ಮೀಶೋದಲ್ಲಿ ಕ್ವಾಲಿಟೀಸ್ ಇರುತ್ತೆ, ಕೆಲವೊಂದಿರಲ್ಲ. ಸೊ ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಬೀರು ಬಟ್ಟೆ ಎಲ್ಲ ಜೋಡಿಸಿ ಕ್ಲೀನ್ ಮಾಡ್ಕೊಂಡ ನಂತರ ಹಾಗೆ ಎಲ್ಲ ದಿಮ್ಮಿನ ಕವರೆಲ್ಲ ಹಾಕಿದ ನಂತರ ಮಿಕ್ಕಿದ್ದು ಫ್ರಿಡ್ಜ್ ಒಂದು ಬ್ಯಾಲೆನ್ಸ್ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ. ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಮತ್ತು ಅದೆಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ಹಾಗಾಗಿ ಫ್ರಿಡ್ಜ್ ಬ್ಯಾಲೆನ್ಸ್ ಇದ್ದರೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅದನ್ನು ಎಲ್ಲ ತೆಗೆದು ತರಕಾರಿ ಎಲ್ಲ ಹಾಗೆ ನೀಟಾಗಿ ವಾಶ್ ಮಾಡಿ ಆ ಸ್ಟೋರಿಗೆ ಕ್ಲೀನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡ್ಕೊಂಡ ನಂತರ ಇವತ್ತು ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಇವತ್ತು ರವೆನಲ್ಲಿ ಒಂದು ವಡ ಮಾಡ್ಕೊಂಡಿದ್ದೆ. ಉದ್ದಿನ ವಡ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಹಾಗೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಾಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಬೇಕಾಗಿರುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ಮಾಮೂಲಿ ಬಾಂಬೆ ರವೆನ ತೊಗೊಂಡು ಅದಕ್ಕೆ ಉಪ್ಪಿಟ್ಟು ಥರ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈ ಥರ ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಹಿಟ್ಟು ಕಟ್ತೀವಲ್ಲ ಆ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ಕೊಳ್ಳಿ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಯವರೆಗೂ ಹಬೆಲೆ ಬೇಯಿಸ್ಕೊಂಬಿಡೋಣ. ನಂತರ ನೋಡಿ ಈ ಥರ ಆದರೆ ಸಾಕಾಗುತ್ತೆ. ನೋಡಿ, ತುಪ್ಪ ಅಥವಾ ಎಣ್ಣೆನ ನೀಟಾಗಿ ಮೇಲ್ಗಡೆ ಸವರ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಮಳೆಗಾಲದಲ್ಲಿ ಡಿಫ್ರೆಂಟ್ ಆಗಿರೋದು ಏನಾದರೂ ಬಜ್ಜಿನೋ ಬೋಂಡನೋ ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತೆ. ಕಾಮನ್ ಆಗಿ ಬಜ್ಜಿ ಬೋಂಡ ಎಲ್ಲರೂ ಮಾಡ್ತಾರೆ. ಈ ಥರ ಒಂದು ಡಿಫ್ರೆಂಟ್ ರೆಸಿಪೀಸ್ನ ಮಾಡಿಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಸೊ ಇವಾಗ ನಾನು ಫ್ರೈ ಮಾಡಲಿಕ್ಕೆ ಆಯಿಲ್ನ ತೊಗೊತಿದ್ದೀನಿ. ಒಂದು ಪ್ಯಾನಿಗೆ ಬೇಕಾಗುವಷ್ಟು ಎಣ್ಣೆನ ತೊಗೊಂಡು ನೋಡಿ ಈ ಥರ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆನ ಮಾಡಿಕೊಂಡು ಅಂಗೈ ಇರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ನೀರನ್ನ ಸವರ್ಕೊಂಡು ಮಾಮೂಲಿ ಉದ್ದಿನ ವಡ ನಾವು ಯಾವ ರೀತಿ ಮಾಡ್ಕೊತೀವಿ ಆ ರೀತಿನ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಫ್ರೈ ಆಗೋದು ಲೇಟ್ ಆಗುತ್ತೆ, ಒಂದು 10 ನಿಮಿಷನೇ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಲೋ ಫ್ಲೇಮಲ್ಲಿ ಅಥವಾ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುವಂಥ ವಡ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಇಷ್ಟ ಆಯಿತು ನಮ್ಮೆಲ್ರಿಗೂ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ಳೋವಂಥ ವಡ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಫ್ರೈಡೇ ಹಬ್ಬ ಬರ್ತಿದೆ, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಮಿಕ್ಕಿರುವಂಥದ್ದು ಪೂಜೆ ಐಟಮ್ ಅಷ್ಟೇ. ಪೂಜೆದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಅದು ಮುಗಿದ ನಂತರ ನಾರ್ಮಲಾಗಿ ಫ್ರೈಡೇಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಪೂಜೆ ನಾಳೆ ಅನ್ನೋ ಥರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಮಾರ್ನಿಂಗ್ 7-7:30ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ಬಿಡಬೇಕು. ಹಾಗೆ ಅಲ್ಲಿಂದ ಬಂದ ನಂತರ ನಾನು ಮನೇಲಿ ಪೂಜೆ ಮಾಡ್ಕೊಬೇಕು. ಅದ್ರ ಜೊತೆಗೆ ಹಬ್ಬದ ಅಡುಗೆ ಎಲ್ಲ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಬ್ಬ ಯಾವುದಾದ್ರೂ ಬಂದರೆ ಖುಷಿಯಾಗುತ್ತೆ. ಬಟ್ ಕೆಲಸನೂ ಜಾಸ್ತಿ ಇರುತ್ತೆ, ಖುಷಿ ಕೂಡ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಹಬ್ಬ ಅಂತಂದರೆ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು. ನಮಗೆ ದೊಡ್ಡದು ಅನ್ನೋದಕ್ಕಿಂತ ಕೆಲಸ ಕೂಡ ಜಾಸ್ತಿ ಇರುತ್ತೆ. ಬಟ್ ಮನೆಯೆಲ್ಲ ಕ್ಲೀನಾಗಿರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಎಲ್ಲ ಪೂಜೆ ಎಲ್ಲ ನೀಟಾಗಿ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ. ಊರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ ಆಚರಣೆ ಮಾಡೋದಕ್ಕೆ. ಅದಂತಲೂ ನಾವು ಊರಿಗೆ ಹೋಗೋಕ್ಕಾಗಲ್ಲ. ಸೊ ನಾವು ಪ್ರತಿ ವರ್ಷ ಇಲ್ಲೇ ಮಾಡ್ತೀವಿ. ಕೆಲವೊಂದು ಸಲ ಊರಿಗೆ ಹೊರಲು ಕೂಡ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಹಬ್ಬಕ್ಕೆ ನಾವು ಕಡುಬನ್ನ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ಕಡುಬನ್ನ ಮಾಡ್ಕೊತಾರೆ. ಇನ್ನು ನಾವು ಮಾತ್ರ ಈ ಹಬ್ಬಕ್ಕೆ ಕಡುಬು ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಕೂಡ ಮಾಡಿರ್ತೀವಿ. ಸಿಹಿ ಕಡುಬು ಅಥವಾ ಖಾರ ಕಡುಬನ್ನ ಮಾಡ್ಕೊತೀವಿ. ಈ ಸಲ ನಾನು ಸಿಹಿ ಕಡುಬು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ವಿಡಿಯೋನ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.